ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಬಿಗ್ ಬಾಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಎಪಿಸೋಡ್ ಶುರು ಮಾಡೋಣ. ನಮ್ಗೆ ನಿನ್ನೆ ಸಿಕ್ಕಾಪಟ್ಟೆ ಶಾಕಿಂಗ್ ವಿಚಾರಗಳು ನಡೆದಿದೆ. ಎಸ್ಪೆಷಲಿ ಅಶ್ವಿನಿ, ಧ್ರುವಂತು, ಕಾವ್ಯ, ರಾಶಿಕಾ, ಗಿಲ್ಲಿ ಇವ್ರದ್ದು ಮೇನ್ ಟಾಪಿಕ್ಸ್ ಇರುತ್ತೆ ಇವತ್ತಿನ ಎಪಿಸೋಡ್. ಬನ್ನಿ ನೋಡೋಣ. ಅಂಡ್ ಎಸ್ಪೆಷಲಿ ಅಶ್ವಿನಿ ಗೌಡ ಅವರು ತುಂಬಾನೇ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಮೌನಂ ಸಮ್ಮತಿ ಲಕ್ಷಣ ಅಂತಾರಲ್ಲ, ಆ ರೀತಿ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ಎಲ್ಲ ಬರೀ ಅಂದ್ರೆ ಅಕ್ಕ ತಿರುಗಿ ಬೀಳ್ತಾ ಇದ್ರು ಇಷ್ಟು ದಿವಸ. ಇವತ್ತು ನೋಡಿದ್ರೆ ಜೊತೆಲಿದ್ದವರು, ಎದುರುಗಡೆ ಇರೋರು ಎಲ್ಲಾರು ಬಂದು ಹಾಕೊಂಡು ಗುಮ್ತವ್ರೆ, ನೆಗೆಟಿವ್ ಆಗಿ ಹೇಳ್ತವ್ರೆ, ಒಬ್ಬರ ಮೇಲೆ ಒಬ್ರು ಬಂದು ಮೆಣಸಿನ್ಕಾಯಿ ಕೊಡ್ತವ್ರೆ. ಅಕ್ಕಂಗೆ ಮೆಣಸಿನ್ಕಾಯಿ ತಿಂದು ಉರಿಯೇನೋ ಆಗ್ತಾ ಇದೆ, ಬಟ್ ಫೈರ್ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ಬಿಟ್ಟಿದೆ, ಮಾತಾಡಿ ಮಾತಾಡಿ ನನ್ಕೊಂಡಿದ್ದ ನಾನೇ ತೊಳ್ಕೊತಾ ಇದ್ದೀನಿ. ಸೈಲೆಂಟ್ ಆಗಿರೋದು ಒಳ್ಳೇದು ಬಿಗ್ ಬಾಸ್ ಮನೇಲಿ ಅಂತ ಸೈಲೆಂಟ್ ಆಗಿದ್ದಾರೆ. ಬಟ್ ಇದು ಅಟ್ಲೀಸ್ಟ್ ಹಂಗಿದ್ರೆ ಒಂದು ನೆಗೆಟಿವ್ ಆಗಾದ್ರೂ ಹೊರಗಡೆ ಕಾಣಿಸ್ಕೊಳ್ಳೋರು. ಹಿಂಗಿದ್ರೆ ವರ್ಕೌಟೇ ಆಗಲ್ಲ ಗುರು. ಅವ್ರ ಜಾಗದಲ್ಲಿ ಬೇರೆಯವ್ರು ತಗೋತಾ ಇದಾರೆ ಅಲ್ಲಿ. ಅಂಡ್ ಅದಾದ್ಮೇಲೆ ಒಬ್ಬೊಬ್ಬರಾಗೆ ಬರ್ತಾರೆ. ರಕ್ಷಿತಾ ಶೆಟ್ಟಿಗೆ ನಮ್ಮ ಧ್ರುವಂತವ್ರು ಹೇಳ್ತಾರೆ, ನಾಟಕ ಎಲ್ಲ ಮಾಡ್ಕೊಂಡು ಹೇಳ್ತಾರೆ, ಹಿಂಗೆಲ್ಲ ಮುಖ ಎಲ್ಲ ಮಾಡ್ಕೊಂಡು. ನಮ್ಮ ಮಂಗಳೂರಲ್ಲಿ ಈ ರೀತಿ ಕನ್ನಡ ಎಲ್ಲ ಮಾತಾಡಲ್ಲ, ಈ ಡೌ ಮಾಡಲ್ಲ, ಅಂಡ್ ಬರೀ ಫೇಕ್ ವ್ಯಕ್ತಿತ್ವ. ನಿನ್ಗೆ ಯಾಕೆ ಅನ್ನೋದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ ಪ್ರಾಬ್ಲಮ್ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ನೀನು ಹೋಗ್ಬಿಟ್ಟು ರಾಶಿಕ ಹತ್ರ ಕಣ್ಣೀರ್ ಹಾಕತ್ತೀಯ, ಹೆಣ್ಣೆ ಆಡ್ದಂಗೆ ಆಡ್ತೀಯ, ಒಳ್ಳೆ ಸಂಘ ಬುಲ್ಲದ ತರ ಹೋಗಿ ಅಲ್ಲಿ ಹತ್ಕೊಂಡು ಕೂತ್ಕೋತೀಯ. ಅಲ್ಲಿ ಚಂದ್ರಪ್ರಭನ ಹತ್ರ ಹೋಗ್ತೀಯ, ಅಲ್ಲೂ ತಪ್ಕೊಂಡು ಅಣ ಅಂತ ಅಲ್ಲೂ ಕಣ್ಣೀರ್ ಹಾಕೊಂಡು ಹೆಣ್ಣೆ ತರ ಆಡ್ತೀಯ. ಸಡನ್ ಆಗಿ ಬರ್ತೀಯ, ಚಂದ್ರಪ್ರಭನೇ ಸರಿ ಇಲ್ಲ ಅಂತೀಯ. ಸಡನ್ ಆಗಿ ಬರ್ತೀಯ, ರಾಶಿಕಾ ನನ್ನ ಹತ್ರ ಬಂದ್ಲು, ಸೂರಜ್ ಹತ್ರ ಬಂದ್ಲು, ಅಭಿ ಹತ್ರ ಬಂದ್ಲು, ಇವ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತೀಯ. ರಕ್ಷಿತಾ ಶೆಟ್ಟಿ ಜೊತೆ ತಂಗಿ ಅಂತೀಯ. ಸಡನ್ ಆಗಿ ಬರ್ತೀಯ, ಅವಳು ಫೇಕು, ನಮ್ಮ ಮಂಗಳೂರಲ್ಲಿ ಕನ್ನಡ ಮಾತಾಡಲ್ಲ ಅಂತ ಹೇಳ್ತೀಯ. ಮಲ್ಲಮ್ಮನ ಜೊತೆ ಚೆನ್ನಾಗಿರ್ತೀಯ. ಮಲ್ಲಮ್ಮ ನಿನಗೆ ಉತ್ತಮ ಕೊಡೋಕ್ಕಿಂತ ಮುಂಚೆ ಬೇರೆ ಹೆಸರು ತಗೊಂಡಾಗ ಅಲ್ಲಿ ನೋಡಿದ್ರೆ ಮಲ್ಲಮ್ಮಂಗೆ ಬೇರೆ ಹೆಸರು ಬಂತು ಅಂತ ಹೇಳ್ತೀಯ. ಯಾವ್ದು ನಿನ್ ಫಸ್ಟ್ ಆಫ್ ಆಲ್ ನೀನ್ ಏನು ಅನ್ನೋದೇ ಇವತ್ತಿನವರೆಗೂ ಬಿಗ್ ಬಾಸ್ ಅಲ್ಲಿ ಯಾರಿಗೂ ಗೊತ್ತಾಗಿಲ್ಲ. ಅಷ್ಟು ಫೇಕ್ ವ್ಯಕ್ತಿತ್ವ ನೀನು. ಅಂದ್ರೆ ಅಷ್ಟು ನವರಂಗಿ ಆಟಗಳನ್ನ ಆಡಿದ್ಯಾ ನೀನು. ಒಂದೇ ದಿವಸ ಒಂದೊಂದು ಆಟ ಆಡೋನು ನೀನು. ನೀನೇ ಫೇಕ್ ಆಗಿ ಇದ್ಕೊಂಡು, ನೀನೇ ಪಲ್ಸರ್ ಇದ್ಕೊಂಡು ಇನ್ನೊಬ್ರಿಗೆ ಹೇಳ್ತಿದ್ಯಾ ನೀನು ಫೇಕ್ ಅಂತ. ಒಂದೇ ಒಂದು ದಿನಾನಾದ್ರೂ ನೀನು ಮಾತಿನ ಮೇಲೆ ನಿಂತಿರೋ ತೋರ್ಸು ಬಿಗ್ ಬಾಸ್ ಗಳಲ್ಲಿ. ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಇಂದ ಇವತ್ತಿನವರೆಗೂ ವಾಟ್ ಈಸ್ ಧ್ರುವಂತ್ ಇವತ್ತಿನವರೆಗೂ ಯಾರಿಗೂ ಗೊತ್ತೇ ಇಲ್ಲ. ಕೆಲವರು ಹೊರಗಡೆ ಕೇಳಿದ್ರೆ ಸೈಕೋ ನನ್ನ ಮಗ ಗುರು, ಅವನು ಒಂದೊಂದು ನಿಮಿಷ ಒಂದೊಂದು ತರ ಆಡ್ತಾನೆ, ಹುಚ್ಚ ನನ್ನ ಮಗ ಈ ತರ ನಗ್ತಿರ್ತಾನೆ, ಸಡನ್ ಆಗಿ ಹೇಳ್ತಾನೆ, ಅಳ್ತಿದ್ದು ನೆಕ್ಸ್ಟ್ ಕೋಪಕ್ಕೆ ಹೋಗ್ಬಿಡ್ತಾನೆ, ಕೋಪದಲ್ಲಿ ಬಂದ್ಬಿಟ್ಟವನು ನೆಕ್ಸ್ಟ್ ಸಡನ್ ಆಗಿ ಯಾರೋ ಒಬ್ರು ಫೇಕ್ ಅಂತ ನಾಟಕಗಳು ಸ್ಟಾರ್ಟ್ ಮಾಡ್ಬಿಡ್ತಾನೆ. ನನಗೂ ಸ್ಟಾರ್ಟಿಂಗ್ ಒಂದು 3-4 ವಾರದ ನಾನೇ ಹೇಳಿದ್ದೀನಿ, ಇಲ್ಲ ಮೇ ಬಿ ಧ್ರುವಂತ್ ಅವ್ರು ಇರೋದೇ ಹೀಗೆ ಅನ್ಸುತ್ತೆ, ಪಾಪ ಅವರೆಲ್ಲ ಫೇಕ್ ಅಂತ ಹೇಳ್ಬೇಡಿ, ಇದೇ ಜನ ವ್ಯಕ್ತಿತ್ವ ಇರ್ಬೋದು ಅಂತ. ನನ್ಗೆ ಇವಾಗ ಅನಿಸ್ತಾ ಇರೋದು, ಯಾವ ನೀನು ಒಳ್ಳೆ ಸೈಕೋ ಆಡ್ದಂಗೆ ಆಡೋದು ನೀನು. ಅಂಡ್ ಅದಾದ್ಮೇಲೆ ನಮ್ಮ ಗಿಲ್ಲಿ ವಿಚಾರಕ್ಕೆ ಬರೋಣ. ಗಿಲ್ಲಿಗೆ ಹೇಳ್ತಾನೆ ನೀವು ಯಾರೋ ಧ್ರುವಂತ ಬರೀನ ಹಾಕೊಂಡು ಕೆರ್ಕೊಂಡು ಸ್ನಾನ ಮಾಡಿದೆ ಗಲೀಜಾಗಿ ಓಡಾಡ್ತಿರ್ತೀಯ, ಏನು ಬಡವ ಅಂತ ಪೋಟ್ರೆ ಮಾಡಕ್ ಹೋಗ್ತಿದ್ಯಾ ಅಂತ. ನೀನು ಶರ್ಟ್ ಬುಟ್ಟು ಹಾಕೊಂಡು ಟಾಪ್ ಟು ಬಾಟಮ್ ಅಲ್ಲಿ ರೆಡಿ ಆಗ್ಬಿಟ್ಟು ಶ್ರೀಮಂತ ಅಂತ ಪೋಟ್ರೆ ಮಾಡಕ್ ಹೋಗ್ತಿದ್ಯಾ. ಯಾವನು ಲೇ, ಎಲ್ಲಿಂದ ಬರ್ತಿರೋ ನೀವೆಲ್ಲ? ಅಂಡ್ ಹೇಳ್ತಿದ್ದ 100 ಕುರಿ ಇದೆ, MG ಹೆಕ್ಟರ್ ಕಾರ್ ಇದೆ ಅಂತ. ನಮ್ಗೆ ಇಲ್ಲಿ ಸರಿಯಾಗಿ ಅಣ್ಣ, MG ಹೆಕ್ಟರ್ ಕಾರ್ ಸೆಕೆಂಡ್ ಹ್ಯಾಂಡು, 100 ಕುರಿ ಅಲ್ಲ ಅಣ್ಣ, 100 ಕುರಿ ಮಾಡಬೇಕು ಅಂತ ಅನ್ಕೊಂಡಿದೀನಿ, ನನ್ನ ಹತ್ರ ಇರೋದೊಂದು 25 ಕುರಿ ಅಂತ. ಗಿಲ್ಲಿಗೆ ಮಾತ್ಕೊಳಕ್ ಆಯ್ತಿದ್ದೇನೆ ನೀವೆಲ್ಲ. ಅಂಡ್ ಅದನ್ನೇ ಹೇಳ್ತಾನೆ, ಗಿಲ್ಲಿ ಬನಿನ್ ಹಾಕೊಂಬಂದ್ರು ಮಾತಾಡ್ತೀರಾ, ಶರ್ಟ್ ಹಾಕೊಂಬಂದ್ರು ಮಾತಾಡ್ತೀರಾ, ಅವನು ಕಾಮಿಡಿ ಮಾಡಿದ್ರು ಮಾತಾಡ್ತೀರಾ, ಸೀರಿಯಸ್ ಆಗಿದ್ರು ಮಾತಾಡ್ತೀರಾ. ಒಟ್ನಲ್ಲಿ ಅವನ ಬಗ್ಗೆ ಮಾತಾಡ್ತೀನಿ ಅನ್ನೋತ್ತೇವಲು ನಿಮ್ಗೆ. ಮಾತಾಡ್ತಾನೆ ನಾನು ಬೆಳಿತೀನಿ ಹೊರಗಡೆ ಅನ್ನೋದು ಗರ್ವ ಅವನಿಗೆ, ಇಷ್ಟೇ. ಸೊ ಅವನಿಗೆ ಮಾತ್ಕೊಡಕ್ ಆಗಲ್ಲ ಅವರು, ಯಾಕಂದ್ರೆ ಮಾತಿನ ಮುಖಾಂತರ ಸಿಂಗಲ್ ಟೇಕ್ ಅಲ್ಲಿ ಯೂಟ್ಯೂಬರ್ ಕ್ಲಿಕ್ ಆಗಿ ಇಲ್ಲಿವರೆಗೂ ಬಂದಿರೋ ಹುಡುಗ ಅವನು. ಸೊ ಅಟ್ಲೀಸ್ಟ್ ನ್ಯಾಯವಾಗಿ ಮಾತಾಡಿದ್ರೆ ಅವನ ಹತ್ರ ಏನೋ ಮಾತಾಡ್ಬೋದು. ನೀ ಉಲ್ಟಾ ಸೀದೆಲ್ಲ ಮಾತಾಡ್ಕೊಂಡು ಅವನ ಹತ್ರ ಹೋಗಿ ಇರ್ತೀನಿ ಅಂದ್ರೆ ಕಿತ್ಕೊಳ್ಳೋಕ್ಕೂ ಆಗಲ್ಲ. ಅಂಡ್ ರಿಷಾ ಕೂಡ ಹೇಳ್ತಾ ಇದ್ರು, ನೀನು ಫೈನಲಿಸ್ಟ್ ಹೋಗ್ಬಿಡ್ತೀಯ, ಕಾವುನ ಸೆಮಿಫೈನಲ್ವರೆಗೂ ಕರ್ಕೊಂಡು ಹೋಗ್ತೀಯ ಅಂತ. ಒಟ್ಟಲ್ಲಿ ಏನ್ ಗೊತ್ತಾ, ಅವಳಿಗೆ ಸಿಂಪಲ್ ಕಾವ್ಯ ಮತ್ತೆ ಗಿಲ್ಲಿ ದೂರ ಆಗ್ಬೇಕು. ಎಲ್ಲೋ ಒಂದ್ ಕಡೆ ನಿನ್ನೆ ಅದೊಂದು 5% ಸಕ್ಸಸ್ ಆಯ್ತು ಅಂತ ಅನಿಸ್ತು. ಯಾಕಂದ್ರೆ ರೂಮಲ್ಲಿ ಕುತ್ಕೊಂಡು ಕಾವ್ಯ ಗಿಲ್ಲಿ ಮಾತಾಡ್ತಿದ್ರು ಲೈವ್ ಅಲ್ಲಿ. ನನ್ಗೆ ಅದು ಡಿಫೆಂಡ್ ಮಾಡ್ಕೋಬೇಕು ಅನ್ನೋದು ಇರ್ಲಿಲ್ಲ, ಕಾವ್ಯ ಹೇಳ್ತಿದ್ದು. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಹೇಳ್ತಿರೋದು ನನಗೆ ಎಫೆಕ್ಟ್ ಆಗ್ತಿದೆ ಅಂತ ಅನಿಸ್ತಾ ಇದೆ ಅನ್ನೋ ತರ. ಸೊ ಅದೇ ಎಲ್ಲೋ ಒಂದ್ ಕಡೆ ಕೊನೆಗೂ ನರಿಗಳು ಸ್ವಲ್ಪ ಸಕ್ಸಸ್ ಆಗ್ತಾ ಇದಾರೆ ಅಂತ ಅನ್ಸಿದೆ. ಬಟ್ ಅಯ್ಯೋ ಅವ್ರಿಬ್ರು ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ದೂರ ಆಗಲ್ಲ ಅನ್ನೋದು. ಅಂಡ್ ರಿಷಾಗೂ ಸರ್ಸರಿಗೆ ಬಗ್ನಿಗೂಟ ಇಟ್ಟ ಅವನು ಗಿಲ್ಲಿ. ಒಂದ್ ವಾರ ಧನು ಡಾರ್ಲಿಂಗ್, ಒಂದ್ ವಾರ ಚಂದ್ರು ಡಾರ್ಲಿಂಗ್ ಒಂದು ಮನೆ ಕಳಿಸ್ಬಿಟ್ಟಿದ್ಯಾ, ಇನ್ನೇನೆ ಸುದಿ ಡಾರ್ಲಿಂಗ್ ವೇಟಿಂಗ್ ಅನ್ನೋ ತರ. ಅದಾದ್ಮೇಲೆ ಅಶ್ವಿನಿ ಅಕ್ಕಂಗೆ ಬರೋಣ. ಅಶ್ವಿನಿ ಅಕ್ಕ ಅವ್ರದ್ದು ಮತ್ತೆ ಜಾನ್ವಿದು. ನನ್ಗೆ ಶಾಕ್ ಆಗಿದೆ ಗೊತ್ತಾ, ಬಿಗ್ ಬಾಸ್ ಅವ್ರಿಗೆ ಎಷ್ಟು ಫೇವರಿಸಮ್ ಮಾಡಿದ್ದಾರೆ ಅಶ್ವಿನಿ ಗೌಡ ಅವ್ರಿಗೆ ಇದ್ರಲ್ಲಿ ಕಾಣುತ್ತೆ ನೋಡಿ. ಅವರು ಗೆಜ್ಜೆ ಸೌಂಡ್ ಆದ್ಮೇಲೆ ಹೇಳ್ತಾರಂತೆ, ಎಲ್ಲರೂ ನಮ್ಮನ್ನೇ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ, ವಿತೌಟ್ ಮೈಕ್ ಮಾತಾಡ್ಕೋತಾರಂತೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ. ಇಬ್ರು ದೂರ ಆಗೋಣ ಅಂತದ್ದು. ಬಿಗ್ ಬಾಸ್ ಅಲ್ಲಿ ದುರ್ಬಿನ್ ಹಾಕೊಂಡು ನೋಡ್ತೀವಿ ನಾವು, ಸೂಕ್ಷ್ಮವಾಗಿ ನೋಡ್ತೀವಿ, ಕಣನು ದುರ್ಬಿನ್ ಹಾಕೊಂಡು ನೋಡ್ತೀವಿ ನಾವು ಅಂತ ಹೇಳ್ತಿರ್ತಾರೆ.
ಯಾಕೆ ನೋಡಿಲ್ಲ ಇದನ್ನ, ಯಾಕೆ ಇದ್ರ ಬಗ್ಗೆ ಮಾತಾಡಿಲ್ಲ? ವಿತೌಟ್ ಮೈಕ್ ಮಾತಾಡೋದು ಓಕೆನಾ ನಿಮ್ಮ ಪ್ರಕಾರ? ಪಿಸು ಧೋನಿಲ್ ಮಾತಾಡೋದು ಓಕೆನಾ ನಿಮ್ಮ ಪ್ರಕಾರ? ಸೊ ಇದ್ರಲ್ಲಿ ಗೊತ್ತಾಗುತ್ತೆ ಅಶ್ವಿನಿ ಗೌಡ ಅವ್ರಿಗೆ ಯಾವ ಲೆವೆಲ್ಗೆ ಫೇವರ್ ಮಾಡಿದ್ರು ಇವರು, ಅವರ ಕಳ್ಳಾಟಗಳನ್ನ ಯಾವ ಲೆವೆಲ್ಗೆ ಬಚ್ಚಿಟ್ಟಿದ್ರು ಇವರು ಅಂತ. ಇವತ್ತು ಅವರೇ ಬಾಯಿ ಬಿಟ್ಟು ಅವ್ರ ಗುಂಡಿನವ್ರು ತೊಡ್ಕೊತಾ ಇದ್ದಾರೆ, ಅದು ಅಂತ ಒಂದು ಚಟುವಟಿಕೆ ಕೊಟ್ಟಾಗ. ಸೊ ಅದಾದ್ಮೇಲೆ ನಮ್ಮ ಜಾನಿ ಅವರು ಕೂಡ ಸರಿಯಾಗಿ ಉತ್ತರ ಕೊಟ್ಟರು. ಜಾನಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಯಾಕಂದ್ರೆ ಹೊರಗಡೆ ನಿರೂಪಕಿ ಅಲ್ವಾ, ಚೆನ್ನಾಗಿ ಮಾತಾಡ್ತಾರೆ, ಆಂಕರಿಂಗ್ ಎಲ್ಲ ಮಾಡಿರೋದ್ರಿಂದ ಸರಿಯಾಗಿ ಅಶ್ವಿನಿ ಹಾಕೊಂಡು ಗುಮ್ಮಿದ್ರು ವಾಪಸ್ಸು, ಡೋಂಗಿ ಹಾಗೆ ಹೀಗೆ ಅಂತ. ಎಲ್ಲ ಜಗಳ ಮುಗ್ದೋಗಿದ್ರು, ಹೆಂಗೋ ಸೈಲೆಂಟ್ ಆಗಿದ್ರು. ಅಲ್ಲಿ ಹೋಗಿ ಜೈಲಾದ್ರೆ ಸುಮ್ಮನೆ ಕೂತಿದ್ರು ಅವರು. ನಮ್ಮ ಅಣ್ಣ ಗಿಲ್ಲಿ ಸುಮ್ಮನೆ ಇರ್ಬೇಕಲ್ವೇ, ಅಣ್ಣಂಗೆ ಇವ್ರಿಬ್ರು ಮತ್ತೆ ಜಗಳ ಹಚ್ಚೋದು ಖುಷಿ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಏನೋ ಒಂದು ಮಾತು ಸ್ಟಾರ್ಟ್ ಮಾಡ್ತಾನೆ, ನೀನು ಅಣ್ಣ ಫ್ರೆಂಡ್ಶಿಪ್ಗೆ ಹಾಗೆ ಹೇಗೆ ಅಂತ ಮತ್ತೆ ಜಗಳನ ಶುರು ಮಾಡಿಸ್ತಾನೆ. ಅಲ್ಲಿ ಗಿಲ್ಲಿ ಇದ್ರಲ್ಲಿ ಒಂಥರ ಮಜಾ, ಆ್ಯಂಡ್ ನನಗೂ ಅವ್ರಿಬ್ರು ಜಗಳ ನೋಡಿದ್ರು ಒಂಥರ ಮಜಾ. ನಿಮ್ಗೆ ಅನಿಸ್ತದೆ ಅಂತ ಕಮೆಂಟ್ ಮಾಡಿ. ಅದಾದ್ಮೇಲೆ ನಮ್ಮ ಯಾರು ಮಾಡುವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ನಿನ್ನೆ ಕೆಲವೊಂದು ಪಾಯಿಂಟ್ಗಳ ಬಗ್ಗೆ. ಅಂಡ್ ಧನುರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಈ ಮೇನ್ ಟಾಪಿಕ್ ಏನಪ್ಪಾ ಅಂದ್ರೆ ನಮ್ಮ ಧ್ರುವಂತ ಸುರಸುಂದರ ಮನ್ಮತ ಏನಂದ್ರೆ ಹೆಣ್ಮಕ್ಳ ಹತ್ರ ಮಾತಾಡಲ್ವಂತ, ಹೆಣ್ಮಕ್ಳಿಂದ ದೂರ ಇರ್ತಾರಂತೆ. ಅವ್ನು ದೂರ ಇರೋದಲ್ಲ, ಹೆಣ್ಮಕ್ಳೇ ದೂರ ಇಟ್ಟಿದ್ರೆ ಹೊರಗಡೆ ಲೈಫಲ್ಲೂ ಅಷ್ಟೇ, ಒಳಗಡೆ ಲೈಫಲ್ಲೂ ಅಷ್ಟೇ. ಹೊರಗಡೆ ಬೇಡ, ಅವನೇನೋ ಮಾತಾಡ್ತಾನೆ ಅಂದ್ಬಿಟ್ಟು ಅವ್ನು ಮಾತಾಡೋದು ಬೇಡ, ಬಟ್ ಒಳಗಡೆ ಮಾತಾಡೋದು. ಒಳಗಡೆ ಇವನೇನೋ ದೊಡ್ಡ ಸುರಸುಂದರ, ಕಾವ್ಯ, ರಾಶಿಕಾ ಮತ್ತೆ ರಿಷಾ, ಸ್ಪಂದನ ಎಲ್ಲ ಹಿಂದಿಂದೆ ಬಿದ್ದು ಹೋಗ್ತಾರೆ ಅಂತ ಇವ್ನು ಅವಾಯ್ಡ್ ಮಾಡ್ತಿದ್ದಂತೆ. ಸೊ ಅಂಡ್ ಕಾವ್ಯ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಹೆಣ್ಮಕ್ಳನ್ನ ನೀನು ಅವಾಯ್ಡ್ ಮಾಡೋದಲ್ಲ, ಹೆಣ್ಮಕ್ಳಿಗೆ ನಿನ್ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಅನ್ನೋ ಥರದ್ದು. ನಮ್ ಗಿಲ್ಲಿನ ತುಂಬಾ ಚೆನ್ನಾಗಿ ರೇಗಿಸ್ತಾ ಇದ್ದ, ಮನ್ಮಥ ಸುರಸುಂದರ ಸಾಂಗ್ ಎಲ್ಲ ಆಡ್ಕೊಂಡು ಸಿಕ್ಕಾಬಿಟ್ಟೆ ದೊಡ್ಡ ಹತ್ತಿ ಉರಿದಿರೋದಂದ್ರೆ ಆ ಮನೇಲಿ, ಎಸ್ಪೆಷಲಿ ನಿನ್ನೆ ಧ್ರುವಂತಿಗೆ. ಯಾಕಂದ್ರೆ ಅಷ್ಟು ಮೆಣಸಿನ್ಕಾಯಿ ತಿಂದವನೆ, ಮೆಣಸಿನ್ಕಾಯಿ ಏನೋ ಅಣ್ಣ ಕಡಲೆಪುರಿ ತರ ತಿನ್ನೋದೇನೋ ತಿಂದ್ಬಿಟ್ಟ, ಉರಿ ಲೇಟಾಗಿ ಕಿತ್ಕೋತು ಅಷ್ಟೇ. ಸೊ ನಿನ್ನೆ ಎಪಿಸೋಡ್ ನೋಡಿದವ್ರಿಗೆ ಏನೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನನಗೆ ತುಂಬಾ ವಿಚಾರಗಳು ಇರಲಿಲ್ಲ, ಇದಿದೆ ಇದೊಂದು 3-4 ಟಾಪಿಕ್. ಅಂಡ್ ನಮ್ಮ ಕಾಕರ ಸುದ್ದಿ ಅವರು ತಿರುಗಿ ಬಿದ್ದಿದ್ದಲ್ಲ ರಾಜಮಾತೆಗೆ, ಕಟ್ಟಪ್ಪ ಬಾಹುಬಲಿಗೆ ಚುಚ್ಚಿರೋದು ನೋಡಿರ್ತಾರೆ, ರಾಜಮಾತೆಗೆ ಚುಚ್ಬಿಟ್ಟ ನಿನ್ನೆ, ವಿಷಕಾರಿ ಹಾಗೆ ಹೀಗೆ ಅನ್ಕೊಂಡು. ಅಂಡ್ ಬೆನ್ಸ್ ತಟ್ಕೊಂಡು ಟೇಬಲ್ ತಟ್ಕೊಂಡು ಎಲ್ಲ ಮಾತಾಡಿದ್ರು ಇಬ್ರು. ಅದನ್ನೇ ಹೇಳೋದು, ಫ್ರೆಂಡ್ಶಿಪ್ ಅಂದ್ರೆ ಏನು ಗೊತ್ತಾ, ಜೊತೆಲಿ ಚೆನ್ನಾಗಿದ್ದಾಗ ಏನಿರುತ್ತೆ ಎಲ್ಲಾನು ಶೇರ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಮೈಕ್ ತೆಗೆದು ಮಾತಾಡ್ಬಿಟ್ಟಿರ್ತೀವಿ. ಅದು ಹೊರಗಡೆ ಹೋದ್ಮೇಲೆ, ಫ್ರೆಂಡ್ಶಿಪ್ ಇಂದ ಹೊರಗಡೆ ಹೋದ್ಮೇಲೆ ಅಟ್ಲೀಸ್ಟ್ ಇಷ್ಟು ದಿವಸ ಇದ್ದಿದ್ದಕ್ಕೊಂದು ರೆಸ್ಪೆಕ್ಟ್ ಮಾಡಿ ಮುಂದಿನ ಆಟ ನೋಡ್ಬೇಕೆ ಹೊರತು ಹಿಂದ್ಗಡೆ ಮಾಡಿದನ್ನೆಲ್ಲ ಗುಂಡಿ ತೋಡಿ ಎತ್ತಿ ಹೇಳೋದಿದೆಯಲ್ಲ, ಅದನ್ನ ಫ್ರೆಂಡ್ಶಿಪ್ ಅಂತ ನಿಜವಾಗ್ಲೂ ಹೇಳಲ್ಲ. ಅಂಡ್ ಅವಾಗ ನೀವು ಇದ್ದಿದ್ದು ಜೆನ್ಯೂನ್ ಅಂತ ಅನ್ಸಲ್ಲ. ಅಟ್ಲೀಸ್ಟ್ ನೀವು ಇವತ್ತು ಶತ್ರುಗಳಾಗಿರ್ಬೋದು, ಬಟ್ ಎಲ್ಲೋ ಒಂದ್ ಕಡೆ ಮುಂಚೆ ಫ್ರೆಂಡ್ ಆಗಿದ್ದೀರಾ ಅಂದಮೇಲೆ ಆ ಫ್ರೆಂಡಿಗೆ ವ್ಯಾಲ್ಯೂ ಕೊಡಬೇಕು. ರಾಜ್ ಅವರಲ್ಲಿ ಒಂದು ಡೈಲಾಗ್ ಇದೆ, ಅಣ್ತಮ್ಮ ನಮ್ಮ ಜೊತೆ ಇರ್ಲಿ ಇಲ್ಲದೆ ಇರಲಿ, ಒಂದ್ಸತಿ ಫ್ರೆಂಡ್ ಅಂತ ಡಿಸೈಡ್ ಮಾಡಿದ್ಮೇಲೆ ಫ್ರೆಂಡೇ ಅಂತ. ಸೊ ಒಂದ್ ಸತಿ ನೀವು ಫ್ರೆಂಡ್ಶಿಪ್ ಅಂತ ಮಾಡಿದ್ಮೇಲೆ ಅಟ್ಲೀಸ್ಟ್ ಅವ್ರ ಬಗ್ಗೆ ಕೆಡದಾಗ ಮಾತಾಡದೇ ಇರೋ ತರ ನೀವು ನೋಡ್ಕೋಬೇಕು. ಈಗ ನೀವು ಸುದ್ದಿಯವರು ರಾಜಮಾತೆ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವಾಗಿನ ಮಾತಾಡಲಿ, ಬಟ್ ಮುಂಚೆ ಆಗಿರೋದ್ರಿಂದ ಎತ್ತಿ ಹೇಳ್ತಿದ್ದಾರೆ, ಜಾನ್ವಿನೂ ಹೇಳ್ತಿದ್ದಾರೆ, ರಾಜಮಾತೆನೂ ಹೇಳ್ತಿದ್ದಾರೆ. ಇಲ್ಲಿ ಫ್ರೆಂಡ್ಶಿಪ್ ಏನಿಂದ ಬಂತು, ಬಿಸ್ನೆಸ್ ಆಗೋಯ್ತಲ್ವಾ. ಸೊ ಅಂಡ್ ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ ಬಾಯಿ ಸ್ವಲ್ಪ ನಿಜಗಳು ಬಂತು. ಏನ್ ಗಿಲ್ಲಿ ಒಬ್ನಿಗೆ ಗೆಲ್ಲಕ್ ಬಂದಿರೋದ, ನಾವೇನ್ ಕಡಲೆಪುರಿ ತಿನ್ನಕ್ ಬಂದಿದ್ದ, ಅದೇ ನೀನು ಹೊರಗಡೆ ಒಂದ್ಸತಿ ಬಂದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ಲೆವೆಲ್ ಒನ್ ಸೈಡೆಡ್ ಕಾಂಪಿಟೇಷನ್ ಇದೆ ಅಂತ. ನನ್ನ ಪ್ರಕಾರ 80% ಆಲ್ರೆಡಿ ಮಾರ್ಬಿಟ್ಟಿದೆ, ಎಲ್ಲೋ ಒಂದು 20% ಅಷ್ಟೇನೆ. ಅಂಡ್ ಬಿಟ್ಟು ರಕ್ಷಿತಾ ಶೆಟ್ಟಿ ಅವ್ರ ರೇಸಲ್ಲಿ ಇದ್ದಾರೆ, ಧನು ಅವ್ರ ರೇಸಲ್ಲಿ ಇದ್ದಾರೆ, ಕಾವ್ಯ ಅವ್ರ ರೇಸಲ್ಲಿ ಇದ್ದಾರೆ ಅಷ್ಟೇ. ಇನ್ನು ಯಾರು ರೇಸಲ್ಲಿ ಮಾಡುವವರು ಒಂದು ಸ್ವಲ್ಪ ಒಂದು 30-20% 40% ಬಿಟ್ರೆ ಯಾರು ರೇಸಲ್ಲೇ ಇಲ್ಲ. ನೀವುಗಳು ಕಪ್ ರೇಸ್ ಈ ಕಡೆ ಓಡ್ತಾ ಇದ್ರೆ, ನೀವೆಲ್ಲ ಇದು ರಿವರ್ಸ್ ಓಡ್ತಾ ಇದ್ದೀರಾ, ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅದು ಯಾಕೆ ಅಂತ. ಸೊ ಇಷ್ಟ ಇವತ್ತು ನಿನ್ನೆ ಎಪಿಸೋಡ್ ಇದ್ದಿದ್ದು. ನಿಮಗೆಲ್ಲ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಅಂಡ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಾನೇನು ಗೊತ್ತಾ, ಕೆಲವರು ಇಡಿಯಾ ಮಾಡ್ತಿದ್ರು, ಆ ಪಾಯಿಂಟ್ ಮಿಸ್ ಆಯ್ತು. ನಾನು ಇಲ್ಲಿ ಬಂದ್ಬಿಟ್ಟು ಏನೋ ಸ್ಕ್ರಿಪ್ಟ್ ಬರ್ಕೊಂಡು ಮಾತಾಡೋದಾಗ್ಲಿ ಅಥವಾ ಏನೋ ಪಾಯಿಂಟ್ಸ್ ಮಾಡ್ಕೊಂಡು ಬರ್ಕೊಳ್ಳೋದಾಗ್ಲಿ ಅವೆಲ್ಲ ಇಲ್ಲ. ನನಗೆ ನಾನು ಎಪಿಸೋಡ್ ನೋಡಿದ್ದು ಒಂದು ಅನಾಲಿಸಿಸ್, ಇಲ್ಲಿ ಕೂತ್ಕೊಂಡು ನಿಮ್ಮ ಮುಂದೆ ಅನಾಲಿಸಿಸ್ ಮಾಡೋದು ನಾನು ಏನೇನಾಯ್ತು ಏನು ಅಂತ. ಸೊ ಹಾಗಾಗಿ ಕೆಲವೊಂದು ಪಾಯಿಂಟ್ಸ್ಗಳು ಮಿಸ್ ಆಗಿರುತ್ತೆ, ಕೆಲವೊಂದು ಟಾಪಿಕ್ಗಳ ಬಗ್ಗೆ ಮಾತಾಡಿರಲ್ಲ. ಅಂಡ್ ಎಲ್ಲಾನು ಕೆಲವೊಂದನ್ನು ಕವರ್ ಮಾಡೋಕ್ಕಾಗಿರಲ್ಲ, ಯಾಕಂದ್ರೆ ನನಗೆ ಪಾಯಿಂಟ್ ವೈಸ್ ಮಾಡ್ಕೊಂಡು ಮಾತಾಡಿದ್ರೆ ನನಗೆ ಅದು ನಾನು ಕರೆಕ್ಟಾಗಿ ಮಾತಾಡ್ತೀನಿ ಅಂತ ಐಡಿಯಾ ಇಲ್ಲ ನನಗೆ. ಸೊ ಹಾಗಾಗಿ ಆಮೇಲೆ ಒಂದು ವಿಡಿಯೋ ನೀವು ನೋಡ್ತಾ ಇರ್ತಾರೆ, ಕಟ್ಟು ಆಗಲ್ಲ, ಒಂದು ಟೇಕಲ್ಲಿ ಇರುತ್ತೆ. ಸೊ ಹಾಗಾಗಿ ನನಗೇನು ಅನಿಸುತ್ತೆ, ನಾನು ನಿನ್ನೆ ಎಪಿಸೋಡಲ್ಲಿ ನನಗೆ ಏನೆಲ್ಲ ನೆನಪಿದೆ ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನು, ನನ್ನ ಅನಿಸಿಕೆಗಳೇನು ಅನ್ನೋದು. ಅರ್ಜುನ್ ಕರ್ನಾಟಕ ಟಾಕ್ಸ್ ಅಂದ್ರೆ ನನ್ನ ಅಭಿಪ್ರಾಯ ಅಷ್ಟೇ ಇದೆ. ಇದು ಇದ್ದೇ ಬಿಗ್ ಬಾಸ್ ಅನ್ನೋದಲ್ಲ. ಕೆಲವ್ರು ಆಗ್ತಾ ಇರ್ತಾರೆ, ಏನ್ ಗುರು ನಿನ್ನೆ ಬಿಗ್ ಬಾಸ್ ತರ ಮಾತಾಡಿದ್ರು. ಗುರು ನಾನು 1.5 ಗಂಟೆ ನೋಡಿರೋದ್ರಿಂದ ನನ್ನ ಅಭಿಪ್ರಾಯ ಏನಿದೆ ಅನ್ನೋದನ್ನ ನಾನು ಹೇಳಬೇಕು.
ನನ್ಗೆ ರೈಟ್ಸ್ ಇದೆ ಅನ್ಕೋತೀನಿ. ಆ್ಯಂಡ್ ನಾನೆಲ್ಲೂ ಕೆಟ್ಟ ಪದಗಳನ್ನ ಯೂಸ್ ಮಾಡಿ ಯಾರಿಗೋ ಒಬ್ರಿಗೆ ಅಮ್ಮ ಅಕ್ಕ ಅಂತೆಲ್ಲ ಬೈದಂದ್ರೆ ವಿಡಿಯೋ ಮಾಡೋ ವ್ಯಕ್ತಿ ನಾನಲ್ಲ. ಸೊ ಹಾಗಾಗಿ ನಾನು ಮಾಡ್ತಿರೋ ತಪ್ಪೋದ ನನಗೆ ಯಾವತ್ತೂ ಅನಿಸಿಲ್ಲ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಜನ ಒಂದಿಷ್ಟು ಅಂದ್ರೆ ತುಂಬಾ ಜನ ಅಂದ್ರೆ ಸುದೀಪ್ ಸರ್ ಫ್ಯಾನ್ಸ್ ಅವರು ಇವರೆಲ್ಲ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾ ಇರ್ತೀರ. ನಾನು ನಿಮ್ಗೆ ಹೇಳ್ತಿರೋದು ತೊಂದರೆ ಎಲ್ಲ ನೀವು ಹಾಕಿ ಒಂದು ಲಿಮಿಟಲ್ಲಿ ಹಾಕಿ ಅಷ್ಟೇ. ಫ್ಯಾಮಿಲಿವರೆಗೂ ಬರಬೇಡಿ. ತಿರುಗಿಸಿ ನಾವು ಫ್ಯಾಮಿಲಿವರೆಗೂ ಬರೋಕ್ಕೆ ಶುರು ಮಾಡ್ಬಿಟ್ರೆ ತಡ್ಕೊಳಕ್ಕೆ ಆಗಲ್ಲ ನಿಮ್ಮ ಕೈ, ಅದಂತೂ ಹೇಳ್ತೀನಿ ಕೇಳಿ. ಸೊ ಅವಶ್ಯಕತೆ ಇಲ್ಲ. ಆ್ಯಂಡ್ ಒಬ್ಬ ಅಭಿಮಾನಿ ಏನ್ ಮಾಡ್ಬೇಕು ಗೊತ್ತಾ, ಆ ವ್ಯಕ್ತಿ ಹೆಸರನ್ನ ಎತ್ತರಕ್ಕೆ ತಗೊಂಡು ಹೋಗೋಕೆ ನೋಡ್ಬೇಕು ಹೊರತು ನಿಮ್ಮ ತರ ಕೆಟ್ಟ ಪದಗಳನ್ನ ಮಾತಾಡ್ಕೊಳ್ಳೋ ವ್ಯಕ್ತಿ ನೀನು ಡೌನ್ ಇಡ್ಸಕ್ ನೋಡೋದಲ್ಲ. ಆ್ಯಂಡ್ ನಮಗೂ ಗೊತ್ತಿದೆ ಕಿಚ್ಚ ಸುದೀಪ್ ಸರ್ ಏನು ಅನ್ನೋದು. ನಿಮ್ಗಿಂತ ಮುಂಚೆನೆ ಫಸ್ಟ್ ಶೋ ಟಿಕೆಟ್ ತಗೊಂಡು ಸಿನಿಮಾ ನೋಡೋಂಥ ಸಿನಿಮಾ ರಂಗದ ಅಭಿಮಾನಿಗಳು ನಾವು ಯಾವ ದರ್ಶನ್ ಸರ್ ಅಭಿಮಾನಿನೂ ಅಲ್ಲ, ಸುದೀಪ್ ಅವ್ರ ಅಭಿಮಾನಿಗಳಲ್ಲ, ಯಾವುದೇ ಇರೋ ಅಭಿಮಾನಿಗಳಲ್ಲ, ಕನ್ನಡ ಚಿತ್ರರಂಗದ ಅಭಿಮಾನಿ ನಾವು. ಆ್ಯಂಡ್ ಅಭಿಮಾನ ಅನ್ನೋದು ಮನಸ್ಸಲ್ಲಿರಬೇಕು, ಆ ವ್ಯಕ್ತಿ ಹೆಸರನ್ನ ಬೆಳೆಸೋದ್ರಲ್ಲಿ ಇರಬೇಕು, ಅಳಿಸೋದ್ರಲ್ಲಿ ಅಲ್ಲ. ಆ್ಯಂಡ್ ಅಷ್ಟೇ. ಆಮೇಲೆ ಕೆಲವರೆಲ್ಲ ಬೇರೆ ಹೀರೋಗಳಿಗೆ ಅನ್ಎಜುಕೇಟೆಡ್ಗಳಂತ ಆಗ್ತಾ ಇರ್ತೀರ ನೀವುಗಳು ಮಾಡ್ತಿರೋದು ಅದೇ ಕೆಲಸನೇ, ಅನ್ಎಜುಕೇಟೆಡ್ಗಳ ಕೆಲಸನೇ. ಸೊ ಹಾಗಾಗಿ ಮಾತಿನ ಮೇಲೆ ನಿಗಾ ಇರಲಿ ಅಷ್ಟೇ. ನಮಗೂ ಮಾತಾಡೋಕೆ ಬರಲ್ಲ ಅಂತಲ್ಲ, ಮಾತಾಡೋದು ಬೇಡ ಅಂತ, ಸಿಂಪಲ್. ಆ್ಯಂಡ್ ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಣ. ನಾಳೆ ಎಪಿಸೋಡ್ ಇದೆ, ಇವತ್ತು ಮತ್ತೊಂದು ಬಿಗ್ ಬಾಸ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಸರಿಂಗ ಬಾಯ್.